ಹಲೋ ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕ ಬಂಧುಗಳೇ, ಹೇಗಿದ್ದೀರಾ ಎಲ್ಲ? ನಾನಂತೂ ಹ್ಯಾಪಿಯಾಗಿದ್ದೀನಿ. ನಾನಂತೂ ಮುಂದೆ ಕಸ ಗುಡಿಸಿದ್ದಾಕಿ ಆಯಿತು, ಪರ್ಕೆ ಹಿಡ್ಕೊಂಡು ನೀರು ಹಾಕಿದ್ದಾಯಿತು, ರಂಗೋಲಿ ಹಾಕಿದ್ದಾಯಿತು, ಬಂದು ಗ್ರೀನ್ ಟೀ ಕೂಡ ಮಾಡಿಟ್ಟಿದ್ದೀನಿ. ಮತ್ತು ಚಿತ್ರಾನ್ನ ಮಾಡಿದ್ದೀನಿ ಇವತ್ತು. ನನ್ನ ಮಗ ಬೇಗ ಎಲ್ಲೋ ಹೋಗ್ಬೇಕಮ್ಮ, ಸ್ವಲ್ಪ ಟಿಫನ್ ಎಲ್ಲ ಕೊಟ್ಬಿಡು ಬೇಗ ಅಂದ. ಅದಕ್ಕೆ 2 ಮೊಟ್ಟೆ ಹಾಕಿ ಆಮ್ಲೆಟ್ ಹಾಕು ಅಂತ ಹೇಳಿದ್ದಾನೆ. ಹಾಕಿದ್ದೀನಿ. ಇವನೇ ನನ್ನ ಮಗ. ಕೊಟ್ಟಿದ್ದೀನಿ. ಚಿತ್ರಾನ್ನ ಚೆನ್ನಾಗಿದೆ ಅಂತೆ. ಸ್ವಲ್ಪ ಕ್ಯಾರೆಟ್ ಪಲ್ಯ ಇದೆ, ಅದನ್ನು ಹಾಕ್ಕೊಟ್ಟಿದ್ದೀನಿ. ತಿಂತಾ ಇದ್ದಾನೆ. ಇನ್ನೇನು ಅರ್ಜೆಂಟು ಏನೋ ಕೆಲಸ ಇದೆ ಹೋಗಬೇಕು ಅಂದ. ಇವಾಗ ನಮ್ಮ ಮಗಳು ಈ ಬೆಕ್ಕು ಮರಿ ಹಿಡ್ಕೊಂಡು ಕೂತಿದ್ದಾಳೆ. ಸ್ವಲ್ಪ ಬೆಳಿಗ್ಗೆ ಅಲ್ವಾ, ಬೆಕ್ಕನ್ನ ಆಟ ಆಡಿಸ್ಬೇಕು, ನೋಡಬೇಕು ಅಂತ. ನಮ್ಮ ಮಗ ಕೂಡ ನೋಡಬೇಕು. ನಮ್ಮ ಮನೇಲಿ ಎಲ್ಲರಿಗೂ ಈಗ ಈ ಬೆಕ್ಕು ಮರಿಗಳೇ ತುಂಬ ಇಷ್ಟ. ಬೆಳಗ್ಗೆ ಒಂದು ಸ್ವಲ್ಪ ಹೊತ್ತು ಈ ಬೆಕ್ಕು ಮರಿಗಳ ಜೊತೆ ಕಾಲನ್ನು ಹರಣ ಮಾಡ್ತಾ ಇರ್ತೀವಿ. ಈಗ ತಾನೇ ಕಣ್ಣು ಬಿಟ್ಟಿದ್ದಾವೆ, ಮತ್ತು ಈಗ ಕ್ರಾಲ್ ಮಾಡ್ತಾ ಇದ್ದಾವೆ. ಇನ್ನೂ ನಿಂತ್ಕೊಳಕ್ಕೆ ಕೂಡ ಆಗಲ್ಲ ಅವಕ್ಕೆ. ತೆಳ್ಕೊಂಡು ಮುಂದೆ ಬರ್ತವೆ. ಒಟ್ಟಿಗೆ ಗುಂಪಾಗಿ 3 ಒಟ್ಟಿಗೆ ಮಲ್ಕೊತವೆ, ಮತ್ತು ಹೇಳ್ತವೆ, ಬೀಳ್ತವೆ. ಅದು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಸ್ವಲ್ಪ ರೆಸ್ಪಾನ್ಸ್ ಎಲ್ಲ ಮಾಡ್ತಾ ಇದ್ದಾವೆ, ಚೆನ್ನಾಗಿರುತ್ತೆ. ಪಿಳಿ ಅಂತ ಬ್ಲ್ಯಾಕ್ ಇದ್ದಾವೆ ಕಣ್ಣುಗಳು. ಈಗ ಚಿಕ್ಕ ಮರಿ ಅಲ್ವಾ, ಎಷ್ಟು ಮುದ್ದಾಗಿದ್ದಾವೆ ನೋಡಿ. ಅಯ್ಯೋ, ಕ್ಯೂಟ್ ಅಂದರೆ ಕ್ಯೂಟು. ಇವು ನೋಡ್ತಾ ಇದ್ರೇ ಏನೋ ಒಂಥರ ಖುಷಿಯಾಗುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಪಾಪು. ಅಯ್ಯೋ, ಇದನ್ನಂತೂ ಯಾರು ಕೇಳಿದರೂ ಕೊಡಲ್ಲ ಅಂತಾರೆ ನನ್ನ ಮಕ್ಕಳು. 3 ಮರಿಗಳು ನಮಗೆ ಬೇಕಂತೆ. ಎಷ್ಟು ಚೆನ್ನಾಗಿದ್ದಾವೆ. ಅವರಮ್ಮ ದೂರ ಕೂತಿದ್ದಾಳೆ. ಮೊನ್ನೆ ಎಲ್ಲ ಏನು ಮಾಡ್ತಾಯಿದ್ಲು ಅಂದರೆ, ಪಕ್ಕದಲ್ಲಿ ಕೂತ್ಕೊಳಕ್ಕೆ ಕೂಡ ಬಿಡ್ತಾಯಿರಲಿಲ್ಲ ಯಾರನ್ನೂ. ಅಷ್ಟು ಗಲಾಟೆ ಮಾಡ್ತಾಯಿದ್ಲು. ಈಗ ಸ್ವಲ್ಪ ದೂರದಲ್ಲೆಲ್ಲ ಹೋಗಿ ಕೂತ್ಕೊಳೋದು, ವಾಚ್ ಮಾಡೋದೆಲ್ಲ ಮಾಡ್ತಾಯಿರ್ತಾಳೆ. ನಾವು ಕೈಯಲ್ಲಿ ಮುಟ್ಟಬಾರ್ದಷ್ಟೇ, ಮುಟ್ಟಿದರೆ ಓಡಿ ಬಂದುಬಿಡ್ತಾಳೆ. ನೋಡ್ಬೋದು ನೋಡಿ ಹೆಂಗೆ ರೆಸ್ಪಾನ್ಸ್ ಮಾಡ್ತದಿದು. ಅಯ್ಯೋ, ಕ್ಯೂಟು ಅಂದರೆ ಕ್ಯೂಟು. ಈಗ ನಿಂತ್ಕೊಳಕ್ಕಂತೂ ಆಗಲ್ಲ ಬಿಡಿ, ಅಷ್ಟೊಂದು ಇನ್ನೂ ಸಾಫ್ಟು, ಶಕ್ತಿನೇ ಬಂದಿಲ್ಲ. ಅಲ್ಲೇ 3ನೇ ತಾರೀಕು ಹುಟ್ಟಿರೋದು. ಹಂಗೆ ತೆಳ್ಕೊಂಡು ಬರ್ತವೆ. ಒಟ್ಟಿನಲ್ಲಿ 3 ಒಂದೇ ಕಡೆ ಬಂದು ಮಲ್ಕೊಳೋದು. ಅವರಮ್ಮ ಯಾವಾಗ ಜೊತೆ ಇರಲ್ಲ. ಈಗ ಬಿಟ್ಬಿಟ್ಟು ಸ್ವಲ್ಪ ದೂರ ಹೋಗಿ ಕುತ್ಕೊಳೋದು, ಆಮೇಲೆ ಬಂದು ಹಾಲು ಕುಡಿಸೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾಳೆ. ಎಲ್ಲಿಲ್ಲ, ಇದೇ ರೂಮಲ್ಲಿ ದೂರದಲ್ಲಿ ಕುತ್ಕೊಂಡು ನೋಡ್ತಾ ಇರ್ತಾಳೆ. ಆಕಳಿಸ್ತದೆ ಬೇರೆ, ಟಯರ್ಡ್ ಆಗಿರಬೇಕು. ಅಲ್ಲಿ ಅಷ್ಟು ದೂರದಿಂದ ಬಂತಲ್ಲ. ಕ್ಯೂಟು. ಅಯ್ಯೋ, ಚೆನ್ನಾಗಿದೆ. ಟಾಟಾ ಬೇರೆ ಮಾಡ್ತಾಯಿದೆ. ಯಾರಿಗೆ? ನನ್ನ ಮಗಳಿಗೆ. ಅಯ್ಯೋ, ಅದು ಕಾಲು ನೋಡಿ ಎಷ್ಟು ಪಿಂಕಾಗಿ ಹೇಗಿದೆ ಅಂತ. ಮತ್ತು ಸ್ನಾನ ಬೇರೆ ಮಾಡ್ಕೊತಾಳೆ ನೋಡಿ, ನೆಕ್ಕಿ ನಾಲ್ಗೆಲ್ಲೇ ಎಲ್ಲ ಲಿಕ್ ಮಾಡಿ ಕ್ಲೀನ್ ಮಾಡ್ಕೊತವೆ. ಅಯ್ಯ, ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ. ಬಿಡು ಅಂದರೆ ಬಿಡೋಲ್ಲ, ಕ್ಲೀನ್ ಮಾಡ್ಕೋಬೇಕಂತೆ. ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೊತವೆ ಅಂತ. ಹೀಗೆ ಮೆತ್ತಿಗೆ ಬೀಳೋದು, ಏಳೋದು, ಮುಂದೆ ಬರೋದು. ಈ ಮುದ್ದು ಪುಟಾಣಿಗಳ ಜೊತೆ ಇದ್ಬಿಟ್ರೆ ದಿನ ಎಲ್ಲ ಇರಬೇಕು, ಅಷ್ಟು ಮುದ್ದಾಗವೆ. 3 ಇದ್ದಾವೆ. 3ಕ್ಕೂ ಒಂದೊಂದು ಹೆಸರು ಇಡಬೇಕು, ಚೆನ್ನಾಗಿರೋ ಹೆಸರು. ಕ್ಯೂಟು. ಹೆಂಗೆ ರೆಸ್ಪಾನ್ಸ್ ಮಾಡ್ತೀನಿ ನಮ್ಮ ಮಗಳ ಹತ್ರ ನೋಡಿ. ಅವರಮ್ಮ ಎಲ್ಲಿ ಕೂತಿದ್ದಾಳೆ ಅಂತ, ಬಾಗ್ಲ ಹತ್ರ ಕೂತಿದ್ದಾಳೆ. ನಾನೀಗ ಒಂದು ಮರಿನೇ ಎತ್ಕೊಬಿಡ್ತೀನಿ. ಈಗ ಹೆಂಗೆ ಅವಳು ರಿಯಾಕ್ಟ್ ಮಾಡ್ತಾಳೆ ಅಂತ ನೋಡ್ತಾಯಿರಿ. ಅದು ಸ್ವಲ್ಪ ಸೌಂಡ್ ಮಾಡುತ್ತೆ. ಈಗ ಹೆಂಗೆ ಓಡಿ ಬರ್ತಾಳೆ ನೋಡಿ, ಕಿವಿಯೆಲ್ಲ ಹೆಂಗೆ ಮಾಡ್ತಾಳೆ. ಬಂದ್ಲು ಇಲ್ಲ ಅಂತ ಗೊತ್ತಾಯ್ತಲ್ಲ, ಕಚ್ಕೋಗ್ತಾಳೆ. ನಾನು ಬಿಡಲ್ಲ, ನಾನೇ ಎತ್ತಾಕ್ಬಿಡ್ತೀನಿ. ನೋಡಿ, ಇದಕ್ಕೆ ಹೇಳೋದಲ್ವಾ ತಾಯಿ ಪ್ರೀತಿ ಅಂತ. ಈಗ ಬಿಡಲ್ಲ ಅವಳು. ನಾನು ಯಾವುದನ್ನು ಮುಟ್ಟಿದ್ದೀನಲ್ಲ
ಅದನ್ನು ಕ್ಲೀನಾಗಿ ಬಾಯಲ್ಲಿ ನೆಕ್ಕಿ ಕ್ಲೀನ್ ಸ್ನಾನ ಮಾಡಿಸ್ಬಿಡ್ತಾಳೆ. ಏನೋ ಮೈಲ್ಗೆ ಆಗಿದೆ ನಾವು ಮುಟ್ಟಿ ಅನ್ನೋ ಥರ. ಬಿಡಲ್ಲ ನೋಡಿ. ಈಗ ಅದನ್ನು ಎರಡು ಕೈಯಲ್ಲಿ ಬಿಡದಲ್ಲೇ ತಬ್ಕೊಂಡು ಎಲ್ಲಿ ಹೋಗಕ್ಕೆ ಬಿಡಲ್ಲ, ಎಲ್ಲ ಕ್ಲೀನ್ ಮಾಡಿಬಿಡ್ತಾಳೆ. ನಾನು ಮೇಲೆ ಎತ್ಕೊಬಿಟ್ಟಿದ್ನಲ್ಲ ಅದಕ್ಕೆ. ಬೇಕಂತಲೇ ನನ್ನ ಮಗಳು ಮುಟ್ತಾಳೆ, ಏನು ಮಾಡ್ತದೆ ನೋಡೋಣ ಅಂತ. ಫುಲ್ ಸ್ನಾನ ಮಾಡಿಸ್ಬಿಡ್ತು 3 ಮಕ್ಕಳಿಗೆ. ನೋಡಿ ಹೆಂಗೆ ತಪ್ಕೊಳುತ್ತೆ ಕೈಯಲ್ಲಿ, ಹೋಗಬಾರ್ದು ನೀನೆಲ್ಲೋ ಅಂತ ಅಷ್ಟೇ. ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಸಿ ಹಾಲು ಕುಡಿಸುತ್ತೆ. ಚೆನ್ನಾಗಿ ಹಾಲು ಕುಡ್ದಿದ್ಮೇಲೆ ಮತ್ತೆ ದೂರ ಕುತ್ಕೊಂಡು ವಾಚ್ ಮಾಡೋದು. ಇದೇ ಇದ್ರ ಕೆಲಸ ಈಗ ದಿನೆಲ್ಲ. ನೋಡಿ ಹಿಂಗೆ ನೋಡ್ತಾಯಿದೆ. ಸರಿ, ನನ್ನ ಮಗಂದು ಟಿಫನ್ ಆಯಿತು. ಅವನು ಎಲ್ಲೋ ಹೊರಗಡೆ ಹೋಗಬೇಕಮ್ಮ ಅಂತ ಹೊರಟಿದ್ದಾನೆ. ಇನ್ನು ನನ್ನ ಮಗಳು ಸ್ನಾನ ಮಾಡ್ಕೊಬರ್ತೀನಿ ಅಮ್ಮ ಅಂತ ಹೊರಟಳು. ಇವತ್ತು ಬ್ರೆಡ್ ಬಾಂಬೆ ರೋಸ್ಟ್ ಮಾಡೋಣ ಅಂತ 2 ಮೊಟ್ಟೆ ಹಾಕಿದ್ದೀನಿ. ಸ್ವಲ್ಪ 1 ಟೀ ಸ್ಪೂನು ಸೋಂಪು ಕಾಳು ಹಾಕಿದ್ದೀನಿ. 2 ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿ ಚೆನ್ನಾಗಿ ಬೀಟ್ ಮಾಡಿದ್ದೀನಿ. ಸ್ವಲ್ಪ ಜಾಯಿಕಾಯಿ ಪುಡಿ ಚಿಟಕ್ಕಿ ಹಾಕ್ತೀನಿ, ತುಂಬ ಹಾಕಲ್ಲ. ತುಂಬ ಹಾಕಿದರೆ ಸ್ಮೆಲ್ ಬಂದುಬಿಡುತ್ತೆ. ಇದನ್ನೆಲ್ಲ ಚೆನ್ನಾಗಿ ಬೀಟ್ ಮಾಡಿ ಇಟ್ಕೊಂಡು ಇದಕ್ಕೆ 1 ಗ್ಲಾಸ್ ಹಾಲು ಹಾಕ್ತಾಯಿದ್ದೀನಿ. ಒಂದು 100 ml ಅಷ್ಟು ಹಾಲು ಹಾಕಿ ಚೆನ್ನಾಗಿ ಬ್ಯಾಟರ್ ರೆಡಿ ಮಾಡ್ಕೊತೀನಿ. ಬಾಂಬೆ ಬ್ರೆಡ್ ರೋಸ್ಟ್ ಮಾಡ್ತಾಯಿದ್ದೀನಿ. ಈವ್ನಿಂಗ್ ಮತ್ತು ನೈಟಿಗೆ ಬೇರೆ ಏನೂ ಅಡುಗೆ ಬೇಡ ಅಂತಂದರು ಮಕ್ಕಳು. ಇದು ಮಾಡಿಕೊಡಮ್ಮ ಅಂತಂದಿದ್ದಾರೆ, ಅದಕ್ಕೆ ಮಾಡ್ತಾಯಿದ್ದೀನಿ. ಡೈಲಿ ರೈಸ್ ತಿನ್ನೋಕ್ಕೆ ಎಲ್ಲ ಬೋರ್ ಆಗುತ್ತಂತವ್ರಿಗೆ, ಅದಕ್ಕೆ ಏನಾದರೂ ಕೇಳ್ತಾರೆ. ಸ್ವಲ್ಪ ತವ ಚೆನ್ನಾಗಿ ಬಿಸಿ ಮಾಡ್ಕೊಬಿಟ್ಟು ಸ್ವಲ್ಪ ಆಯಿಲೆಲ್ಲ ಹಾಕಿ ಚೆನ್ನಾಗಿ ಈರುಳ್ಳಿಯಿಂದೆಲ್ಲ ಉಜ್ಜಿ ಚೆನ್ನಾಗಿ ಬಿಸಿ ಆದಮೇಲೆ ಒಂದೊಂದೇ ಪೀಸ್ ಬ್ರೆಡ್ ತೆಗೆದು ಈ ತವ ಮೇಲೆ ಬ್ಯಾಟರಲ್ಲಿ ಡಿಪ್ ಮಾಡಿ ಹಾಕಿ 2 ಕಡೆಯಲ್ಲೂ ಬೇಯಿಸ್ಬಿಡ್ತೀನಿ. ಚೆನ್ನಾಗಿ ಹಂಚು ಕಾಯಬೇಕು. ಯಾವಾಗಲೂ ಅಷ್ಟೇ, ಚಪಾತಿ ಮಾಡುವಾಗ, ದೋಸೆ ಮಾಡುವಾಗ, ಯಾವಾಗಾದರೂ ಅಷ್ಟೇ ಹಂಚು ಮೊದಲಿಗೆ ಚೆನ್ನಾಗಿ ಕಾಯಬೇಕು. ಆಮೇಲೆ ನಮಗೆ ಯಾವ ಥರ ಫ್ಲೇಮ್ ಬೇಕು, ಜಾಸ್ತಿ ಬೇಕಾ ಸ್ಲೋಗಿ ಬೇಕಾ ಅಂತ ಇಟ್ಕೋಬೇಕು. ಹಂಚು ಕಾಯೋದಲ್ಲೇ ಮುಂಚೆನೇ ನಿಧಾನ ಉರಿಯಲ್ಲೆಲ್ಲ ಇಟ್ಕೋಬಾರ್ದು. ಫಸ್ಟ್ ಹಂಚನ್ನು ಕಾಯಿಸ್ಕೊಬಿಡ್ಬೇಕು. ಈಗ ಬಾಂಬೆ ರೋಸ್ಟ್ ಮಾಡೋಕ್ಕೆ ಮಿಶ್ರಣ ರೆಡಿಯಾಗಿದೆ. ಹಂಚು ಕೂಡ ಚೆನ್ನಾಗಿ ಕಾಯ್ದಿದೆ. ಸ್ವೀಟಾಗಿ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ. ಒಂಥರ ಹನಿ ಕೇಕ್ಗಿಂತಲೂ ಟೇಸ್ಟಾಗಿರುತ್ತೆ ಈ ಥರ ಮಾಡ್ಕೊಂಡ್ರೆ. ಹಂಚು ಕಾಯ್ದಿದೆ ಅಂತ ಟೇಸ್ಟ್ ಮಾಡಿದ್ದು. ಕಾಯ್ದಿದೆ, ತೆಗೆದುಬಿಡೋಣ. ಈ ಥರ ಬ್ರೆಡ್ನ ಡಿಪ್ ಮಾಡಬೇಕು, ಹಂಚಲ್ಲೇ ಹಾಕಬೇಕು. ಮೂರು ಪೀಸ್ ಬ್ರೆಡ್ ಹಾಕ್ಬೋದು ತವದ ಮೇಲೆ. ಈಗ ಸುತ್ತಲೂ ಸ್ವಲ್ಪ ಆಯಿಲ್ ಹಾಕ್ಕೊತೀನಿ.
ಬೆಳಗ್ಗೆ ರೈಸ್ ಐಟಮ್ ಮಾಡಿದ್ದಲ್ಲ ಚಿತ್ರಾನ್ನ, ಅದಕ್ಕೆ ಸಂಜೆ ರೈಸ್ ಬೇಡ ಅಂತ ಬ್ರೆಡ್ಡಲ್ಲಿ ಈ ಥರ ಮಾಡ್ಕೊತಾ ಇದ್ವಿ. ಎರಡು ಬದಿಯಲ್ಲಿ ಬೆಂದಿದೆ, ಎತ್ಕೊಬಿಡ್ತೀನಿ. ಇನ್ನೊಂದು ಬ್ಯಾಚು ಬೇಯಿಸ್ಕೊತೀನಿ. ಸ್ವಲ್ಪ ಆಯಿಲ್ ಹಾಕ್ಕೊತೀನಿ ಫಸ್ಟ್. ಊಟ ಅಂದರೆ ಬರೀ ರೈಸು ಸಾಂಬಾರೇ ತಿನ್ನಬೇಕು ಆ ಥರ ಏನಿಲ್ಲ ನಮ್ಮ ಮನೇಲಿ. ಇದರ ಸ್ನ್ಯಾಕ್ಸು, ಸ್ವಲ್ಪ ಫ್ರೂಟ್ಸು, ಹಸಿ ತರಕಾರಿ ಎಲ್ಲ ಮಿಕ್ಸ್ ಮಾಡಿ ತಿಂದ್ಬಿಡ್ತೀವಿ, ಅಷ್ಟೇ ಊಟ. ಸ್ವಲ್ಪ ಆಯಿಲ್ ಹಾಕ್ಕೊತೀನಿ. ಬಿಸಿ ಬಿಸಿಯಾಗಿ ತಿನ್ನೋಕ್ಕಂತೂ ತುಂಬ. ನೀವು ಬೇಕ್ರಿಯಲ್ಲಿ ಹನಿ ಕೇಕ್ ಏನು ತಿಂತೀರ, ಅದಕ್ಕಿಂತಲೂ ಟೇಸ್ಟಾಗಿರುತ್ತೆ. ಇದರಲ್ಲಿ ಹಾಲು ಮತ್ತು ಎಗ್ಗು, ಸ್ವಲ್ಪ ಸಕ್ಕರೆ, ಸೋಂಪು ಕಾಳು ಮತ್ತು ಜಾಯಿಕಾಯಿ ಪುಡಿ ಎಲ್ಲ ಹಾಕಿರ್ತೀವಲ್ಲ, ಟೇಸ್ಟು ಅಷ್ಟೇ ಅದ್ಭುತ ಮಾತ್ರ. ಈ ಬ್ಯಾಟರ್ಲಿ ಚೆನ್ನಾಗಿ ಅದ್ಬಿಡಬೇಕು. ಇದು ಲಾಸ್ಟ್ ಬ್ಯಾಚು. ಇನ್ನೊಂದು ಬ್ಯಾಚಿಗೆ ಒಂದೆರಡು ಪೀಸ್ ಉಳ್ಕೊಂಡಿದೆ, ಅದನ್ನು ಹಾಕ್ತೀನಿ ಆಮೇಲೆ. ಈಗ ಸ್ವಲ್ಪ ಆಯಿಲ್ ಹಾಕ್ಕೊಬಿಡ್ತೀನಿ ಸುತ್ತ. ನಾನು ಇವಾಗ ಗೋಲ್ಡ್ ವಿನ್ನರ್ ಆಯಿಲು ಯೂಸ್ ಮಾಡ್ತಾಯಿದ್ದೀನಿ. ಅದೇನು ಇವಾಗ ಪ್ಯಾಕೆಟ್ ಆಯಿಲು ಎಲ್ಲ ತಿನ್ನಬಾರ್ದು ಅಂತಾರಲ್ಲ, ನಾನು ಇವಾಗ ಕೋಲ್ಡ್ ಪ್ರೆಸ್ ಆಯಿಲು, ಗಾಣದ ಎಣ್ಣೆ ತಂದು ಯೂಸ್ ಮಾಡಬೇಕು ಅಂತ ಥಿಂಕ್ ಮಾಡ್ತಾಯಿದ್ದೀನಿ. ಅದು ರೇಟ್ ಜಾಸ್ತಿ ಅಂತ ಇನ್ನೂ ಸುಮ್ಮನೆ ಇದ್ದೀನಿ. ಆದರೆ ಟ್ರೈ ಮಾಡ್ತೀನಿ. ಸದ್ಯದಲ್ಲೇ ಇದನ್ನೆಲ್ಲ ಬಿಟ್ಬಿಟ್ಟು ಗಾಣದ ಎಣ್ಣೆಗೆ ಶಿಫ್ಟ್ ಆಗ್ತೀನಿ. ನಮ್ಮ ಆರೋಗ್ಯ ನೋಡ್ಕೋಬೇಕಲ್ವ, ಮತ್ತೊಂದು ಸತಿ ಹೆಲ್ತ್ ಹಾಳಾದರೆ ಕಷ್ಟ, ಏನು ಮಾಡೋಕ್ಕಾಗಲ್ಲ. ದಿನ ತವ ಯೂಸ್ ಮಾಡ್ತೀನಿ. ಈ ಆಯಿಲು ದೋಸೆ ಮಾಡುವಾಗ, ಚಪಾತಿ ಮಾಡುವಾಗ ಎಲ್ಲ ತವ ಸ್ವಲ್ಪ ಸೈಡಲ್ಲೆಲ್ಲ ಕರೆ ಎಲ್ಲ ಕಟ್ಕೊಬಿಟ್ಟಿರುತ್ತೆ. ಅದು ಹೆಂಗೆ ಕ್ಲೀನ್ ಮಾಡೋದು ಅಂತ ಒಂದು ದಿವಸ ತೋರಿಸ್ತೀನಿ ನೋಡಿ. 5 ನಿಮಿಷದಲ್ಲಿ ಎಷ್ಟು ಪಟ ಅಂತ ಕ್ಲೀನ್ ಮಾಡ್ಬೋದು. ನಾನು ಮಾಡಿಲ್ಲ ಸದ್ಯದಲ್ಲಿ, ಒಂದು ದಿವಸ ಮಾಡಿ ತೋರಿಸ್ತೀನಿ. ಅಷ್ಟೇ, ತಳದಲ್ಲಿ ಸ್ವಲ್ಪ ಇದೆ, ಅದು ಬೇಡ, ಸಾಕಿಷ್ಟೇ. ಇನ್ನು ಅದನ್ನು ಏನಾದ್ರು ಉಳಿಸ್ಬೇಕು ಅಂತ ಏನಾದ್ರು ಬ್ರೆಡ್ ಮೇಲೆ ಹಾಕಿದರೆ ಬ್ರೆಡ್ ತುಂಬ ಸಾಫ್ಟ್ ಆಗಿಬಿಡುತ್ತೆ. ಸುಮ್ಮನೆ ಹಿಂಗೆ ಡಿಪ್ ಮಾಡಿ ಹಾಕಬೇಕಷ್ಟೇ ಬ್ರೆಡ್ನ.
ಆಯಿತು, ಎಲ್ಲ ತೆಗೆದು ಬಿಡ್ತೀನಿ. ನೋಡಿದ್ರಲ್ಲ ಬಾಂಬೆ ಬ್ರೆಡ್ ರೋಸ್ಟ್ ಹೇಗೆ ಮಾಡಿದೆ ಅಂತ. ಈ ಥರ ಬಂದಿದೆ, ಸಾಫ್ಟಾಗಿ ಬಿಸಿ ಬಿಸಿಯಾಗಿ ಸಾಫ್ಟಾಗಿ ಟೇಸ್ಟಿಯಾಗಿರುತ್ತೆ. ನಮ್ಮ ಮನೇಲಿ ಇವತ್ತು ಡೈಲಿ 2 ಫ್ರೂಟ್ಸು. ಇವತ್ತು ಮ್ಯಾಂಗೋ ಇದೆ, ಬನಾನಾ ಮಾಮೂಲಿ ಇದೆ, ಮತ್ತು ಸ್ವಲ್ಪ ಸೌತೆಕಾಯಿ ಕೂಡ ಕಟ್ ಮಾಡಿದ್ದೀನಿ. ಮತ್ತು ಕಬಾಬು ತಂದು ಕೊಟ್ಟಿದ್ದಾನೆ ನನ್ನ ಮಗ. ಇವಾಗ ಎಲ್ಲ ಹಾಕಿ ಸರ್ವ್ ಮಾಡ್ತೀನಿ. ನನ್ನ ಮಗಳು ತಿಂತಾಳೆ, ನಾನು ಕೂಡ ಜೊತೆಯಲ್ಲಿ ತಿನ್ಕೊತೀನಿ, ಎಲ್ಲ ತಿಂದ್ಬಿಡ್ತೀವಿ. ಅವಳಿಗೆ ಇಷ್ಟ ಈ ಥರ ಎಲ್ಲ. ಇವಳಿಗೆ ಅನ್ನ ಸಾಂಬಾರು ಮುದ್ದೆ ಅಂದರೆ ಮೂಗು ಮುರಿತಾಳೆ. ಈ ಥರ ಅಂದರೆ ಓಕೆ ತಿಂತಾರೆ. ಯಾವುದಾದ್ರೂ ಏನು ಹೆಲ್ದಿಯಾಗಿದ್ದರೆ ಆಯಿತು.